ಫ್ರೆಂಡ್ಸ್, ಇವತ್ತು ನಾವು ಚಿಕ್ಕಮಗಳೂರಿನ KM ರೋಡ್ನಲ್ಲಿರುವ ಅಷ್ಟಲಕ್ಷ್ಮಿ ಸಹಿತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಓಪನ್ ಇರುತ್ತೆ ಫ್ರೆಂಡ್ಸ್. ಮತ್ತೆ ಸಂಜೆ 6 ಗಂಟೆಯಿಂದ ರಾತ್ರಿ 8:30 ತನಕ ಓಪನ್ ಇರುತ್ತೆ ಫ್ರೆಂಡ್ಸ್. ನಾವಿವತ್ತು ಹೋಗಿದ್ದು ಆಷಾಢ ಮಾಸದ 2ನೇ ಶುಕ್ರವಾರ ಆಗಿತ್ತು ಫ್ರೆಂಡ್ಸ್. ನಾವು ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡುವ ಮೊದಲು ಮುಖ್ಯ ದ್ವಾರದ ಬಲಭಾಗದಲ್ಲಿರುವ ದ್ವಾರ ಗಣಪತಿ ಮತ್ತು ನಾಗಸನ್ನಿಧಿ ದೇವರ ದರ್ಶನ ಮಾಡಿದ್ವಿ ಫ್ರೆಂಡ್ಸ್. ಈ ದೇವಸ್ಥಾನದ ಸುತ್ತಮುತ್ತಲು ಹೂವಿನ ಗಿಡಗಳು ತುಂಬಾ ಬೆಳೆಸಿದ್ದಾರೆ ಫ್ರೆಂಡ್ಸ್. ಅದನ್ನು ನೋಡಿ ನಮಗೆ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಗಣಪತಿ ಹಾಗೂ ನಾಗಸನ್ನಿಧಿ ದೇವರ ದರ್ಶನ ಮಾಡಿ ಮಹಾಲಕ್ಷ್ಮಿ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮೊದಲಿಗೆ ನಾವು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿದ್ವಿ. ಆಷಾಢ ಮಾಸ ಆಗಿರೋದರಿಂದ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರವೂ ವಿಶೇಷ ಪೂಜೆಗಳು ನಡೆಯುತ್ತೆ. ಈ ದೇವಸ್ಥಾನದಲ್ಲಿ ಬರೀ ಅಷ್ಟಲಕ್ಷ್ಮಿ ಅಮ್ಮನವರ ಮೂರ್ತಿ ಅಲ್ಲದೆ ಶ್ರೀ ಸೀತಾ ರಾಮ ಲಕ್ಷ್ಮಣ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲಿ ರಾಮನೋ ಅಲ್ಲಿ ಹನುಮನು ಅನ್ನೋ ಹಾಡಿನ ಹಾಗೆ ಶ್ರೀರಾಮ ಎಲ್ಲಿದ್ದಾರೋ ಅಲ್ಲಿ ನಮ್ಮ ಹನುಮ ಇರಲೇಬೇಕು ಅಲ್ವಾ ಫ್ರೆಂಡ್ಸ್. ಶ್ರೀ ಆಂಜನೇಯ ಸ್ವಾಮಿಯವರ ದರ್ಶನ ಮಾಡಿ ಶ್ರೀ ಮಹಾಗಣಪತಿಯವರ ದರ್ಶನ ಮಾಡಿದ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಶ್ರೀವಲ್ಲಿ ಕಾರ್ತಿಕೇಯ ದೇವಸೇನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸುಮಾರು 11,000 ಚಿಲ್ಲರೆ ಅಡಿಯಷ್ಟು ಈ ದೇವಸ್ಥಾನವು ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ಸ್. ಶ್ರೀ ಧಾನ್ಯ ಲಕ್ಷ್ಮಿ ಅಮ್ಮನವರು, ಶ್ರೀ ವೀರಲಕ್ಷ್ಮಿ ಅಮ್ಮನವರು, ಶ್ರೀ ವಿಜಯಲಕ್ಷ್ಮಿ ಅಮ್ಮನವರು. ಎಷ್ಟು ಚೆನ್ನಾಗಿ ಅಮ್ಮನವರಿಗೆ ಸೀರೆ ಉಡಿಸಿದ್ದಾರೆ ಅಲ್ವಾ ಫ್ರೆಂಡ್ಸ್. ಶ್ರೀ ಐಶ್ವರ್ಯ ಲಕ್ಷ್ಮಿ ಅಮ್ಮನವರು, ಶ್ರೀ ಆದಿಲಕ್ಷ್ಮಿ ಅಮ್ಮನವರು, ಶ್ರೀ ಸಂತಾನ ಲಕ್ಷ್ಮಿ ಅಮ್ಮನವರು, ಶ್ರೀ ಗಜಲಕ್ಷ್ಮಿ ಅಮ್ಮನವರು, ಶ್ರೀ ಧನಲಕ್ಷ್ಮಿ ಅಮ್ಮನವರು, ಆಷಾಢ ಮಾಸದ ಪ್ರಯುಕ್ತವಾಗಿ ಈ ರೀತಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡ್ತಿದ್ದಾರೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಬೆಲ್ಲದ ಆರತಿಯನ್ನು ಮಾಡುವುದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ ಎಂದು ಪ್ರತಿ ಶುಕ್ರವಾರ ಈ ರೀತಿಯಾಗಿ ಅಮ್ಮನವರಿಗೆ ಬೆಲ್ಲದ ಆರತಿ ಮಾಡುತ್ತಾರೆ.
ಈ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾರೆ ಫ್ರೆಂಡ್ಸ್. ನಾವು ಅಮ್ಮನವರ ದರ್ಶನ ಮಾಡಿ ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಡು ಪ್ರಸಾದ ತಗೊಂಡ್ವಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.